मंत्री प्रियंक खड़गे ने कहा, हरदीप सिंह पुरी ने कहा कि कोई संकट नहीं है। 9 फरवरी को उन्होंने पार्लियामेंट में कहा कि किसी को घबराने की जरूरत नहीं है और सप्लाई अगस्त तक चलेगी। उन्होंने मार्च में 2 बार यह बात दोहराई। फिर आपने घरेलू सिलेंडर और कमर्शियल सिलेंडर के दाम क्यों बढ़ाए? उसके बाद आपने एसेंशियल सर्विसेज मेंटेनेंस एक्ट लगा दिया। ಕ್ರೈಸಿಸೇ ಇಲ್ಲ ಅಂದ್ಬಿಟ್ಟು ಹರ್ದೀಪ್ ಸಿಂಗ್ ಪೂರಿ ಅವರು ಫೆಬ್ರವರಿ 9ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಹರ್ದೀಪ್ ಸಿಂಗ್ ಪೂರಿ ಅವರು ಯಾರು ಆತಂಕ ಪಡೋದು ಬೇಡ, ನಮ್ಮ ಹತ್ರ 75 ದಿನ ಆಗಷ್ಟು ಇಂಧನ ಇದೆ ಅಂತ ಹೇಳಿದ್ರು. ಹೌದಾ ಇಲ್ಲ? ಅದಾದ್ಮೇಲೆ ಮಾರ್ಚ್ನಲ್ಲಿ ಕೂಡ 2 ಸರಿ ಪುನರುಚ್ಚರಿಸಿದ್ರು. ಏಕಾಏಕಿ ನೀವು ಡೊಮೆಸ್ಟಿಕ್ ಸಿಲಿಂಡರ್ನ 60 ರೂಪಾಯಿ ಮಾಡಿದ್ರಿ, ಕಮರ್ಷಿಯಲ್ ಸಿಲಿಂಡರ್ನ 115 ರೂಪಾಯಿ ಮಾಡಿದ್ರಿ. ಅದಾದ್ಮೇಲೆ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿಗೆ ಮಾಡಿದ್ರಿ. ಈ ಎಸ್ಮಾ ಆಕ್ಟ್ ಯಾವಾಗ ಜಾರಿ ಆಗ್ತದೆ? ಯಾವಾಗ ಕ್ರೈಸಿಸ್ ಇರುತ್ತೆ. ಸೊ ವಾಟ್ ಇಸ್ ದಿಸ್ ಗೋಸ್ ಟು ಸೇ? ಗವರ್ಮೆಂಟ್ ಇಸ್ ಕ್ಲೂಲೆಸ್. ಏನ್ ಆಗ್ತಾ ಇದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾಕೆ ನಿಮ್ಮ ಹೋಟೆಲ್ಗಳು ಬಂದಾಗ್ಲತ್ತವ? ಯಾಕೆ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಅಡುಗೆ ಆಗ್ತಾ ಇಲ್ಲ? ಯಾಕೆ ಇವತ್ತು